ನಮಸ್ಕಾರ. ಭಾಗ್ಯನಗರ ವಿಧಾನಸಭಾ ಕ್ಷೇತ್ರ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬದ ಅಂಗವಾಗಿ 1000ಕ್ಕೂ ಅಧಿಕ ಹೆಲ್ಮೆಟ್ ವಿತರಣೆ. ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ರಸ್ತೆ ಸುರಕ್ಷತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರ ನಿರ್ದೇಶನದಂತೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಹರಿನಾಥ್ ರೆಡ್ಡಿ ಅವರ ಹರಿನಾಥ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ 1000ಕ್ಕೂ ಅಧಿಕ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಲಾಯಿತು. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಹಾಗೂ ಸೋಮೇನಹಳ್ಳಿ ಗ್ರಾಮಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಾವಿರಾರು ಸಾರ್ವಜನಿಕರಿಗೆ ಹೆಲ್ಮೆಟ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಹರಿನಾಥ್ ರೆಡ್ಡಿ ಅವರು, ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ನಮಗೆ ಯಾವುದೂ ಜಾತಿ ಭೇದ ಇಲ್ಲ. ಇದು ಸಾರ್ವಜನಿಕರ ಜೀವ ರಕ್ಷಣೆಯೇ ನಮ್ಮ ಮುಖ್ಯ ಉದ್ದೇಶ. ಪೊಲೀಸ್ ಇಲಾಖೆಯಿಂದ 2 ಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದು ಕಡ್ಡಾಯವೆಂದು ಆದೇಶ ಹೊರಡಿಸಲಾಗಿದೆ. ಇದು ಕೇವಲ ಕಾನೂನು ಪಾಲನೆಯಷ್ಟೇ ಅಲ್ಲ, ನಿಮ್ಮ ಜೀವ ಉಳಿಸುವ ಅತ್ಯಂತ ಮಹತ್ವದ ಕ್ರಮವಾಗಿದೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಸೇರಿದಂತೆ ಹಲವಾರು ಸಾರ್ವಜನಿಕರು ಇದ್ದರು. ವರದಿ ಸತೀಶ್ ಬಾಬುಯೆ, ನಂದಿ ಟಿವಿ, ಗುಡಿಬಂಡೆ. ಯಾವಿಲ್ಲವು ಅಡ್ವರ್ಟೈಸ್ಮೆಂಟ್ ಅಡಿಗೆ ನ್ಯೂಸ್ ಏನೋ ಬೇಜಾರಾಗ್ತಾರಣ. ನಮಗೂ ಅಡ್ವರ್ಟೈಸ್ಮೆಂಟ್ ಏನಾದ್ರು ಮಾಡ್ಕೊಂಡು ಕೊಳ್ಳೇಬೇಕು. ಎಲ್ಲ ನಾವು ರಸ್ತೆಯಲ್ಲಿ ಓಡಾಡುವಾಗ ಸುರಕ್ಷತೆಯನ್ನ ಕಾಪಾಡಿಕೊಳ್ಳಬೇಕು. ನಮಗೂ ಕೂಡ ಒಂದು ಕುಟುಂಬ ಇರುತ್ತೆ. ಅದರ ಒಂದು ಪ್ರಾಣದ ಒಂದು ಮಹತ್ವವನ್ನು ಅರಿತು ಅಣ್ಣನವರು. ಎಲ್ಲರಿಗೂ ನಮಸ್ಕಾರ. ಭಾಗ್ಯನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಅಂದರೆ ಬಾಗೇಪಲ್ಲಿ ತಾಲೂಕು, ಗುಡಿಬಂಡೆ ತಾಲೂಕು, ಚೇಲೂರು ತಾಲೂಕು 3 ತಾಲೂಕುಗಳನ್ನು ಒಳಗೊಂಡ ಒಂದು ದೊಡ್ಡ ಕ್ಷೇತ್ರ ಇದು. ಈ ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಕ್ಷೇತ್ರದ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೂ ದೇವರು ಎಲ್ಲ ಕ್ಷೇತ್ರದ ಜನತೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡಲಿ ಎಂದು ಹಾರೈಸುತ್ತಾ, ನಾನು ಈ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀನಿ. ಹರಿನಾಥ್ ರೆಡ್ಡಿ ಚಾರಿಟಬಲ್ ಟ್ರಸ್ಟಿಂದ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಒಂದು ಕಾರ್ಯಕ್ರಮ. ಇದು ಸುಮಾರು 40,000 ಹೆಲ್ಮೆಟನ್ನು ಕ್ಷೇತ್ರವಾರು ಪ್ರತಿಯೊಬ್ಬರಿಗೂ ಯಾವುದೇ ಒಂದು ಪಕ್ಷ ಭೇದ ಭಾವ ಇಲ್ಲದೆ, ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ, ಹೆಣ್ಣುಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಮೊದಲ ಆದ್ಯತೆಯನ್ನು ಹೆಣ್ಣುಮಕ್ಳಿಗೆ ಕೊಡ್ತಾ ಇದ್ದೀವಿ ಮತ್ತು ಅಂಗವಿಕಲರಿಗೂ ಕೊಡ್ತಾ ಇದ್ದೀವಿ. ಆದಮೇಲೆ ನಮ್ಮ ಮುಖಂಡರು ಏನು ಹೆಲ್ಮೆಟ್ ತೆಗೆದುಕೊಳ್ಳಕ್ಕೆ ಬರ್ತಾರಲ್ಲ, ಆ ಥರ ಪಂಚಾಯತ್ ವಾರು ಪ್ರತಿಯೊಬ್ಬ ಮುಖಂಡರು ಪ್ರತಿ ಪಂಚಾಯಿತಿಯಲ್ಲೂ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಾದ ಮೇಲೆ ಮತ್ತು ಗುಡಿಬಂಡೆ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ಮಾಡ್ಕೋಬೇಕು, ಮತ್ತು ಬಾಗೇಪಲ್ಲಿ ತಾಲೂಕಿನಲ್ಲಿ ಮಾಡ್ಕೋಬೇಕು, ಚೇಳೂರಿನಲ್ಲಿ ಮಾಡ್ಕೋಬೇಕಾಗ್ತದೆ. ಪಂಚಾಯತ್ ಮುಗಿದ ತಕ್ಷಣ ಚೇಳೂರು ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಮಾಡ್ತೀವಿ. ಸರ್, ಈಗ ಗುಡಿಬಂಡೆ